ಜೊತೆಗೇರಿಯಿಂದ ಗಂಡ ಹೆಂಡತಿ ಬಂದು ಅವ್ರದ್ದೊಂದು ಪ್ರಶ್ನೆ ಐತಪ್ಪ ಭಯ ತುಂಬ ಆಕೆ ಹೇಳ ಮತ್ತೆ ಆಕೆ ಆಸ್ತಿ ಅವ್ರವ್ರ ಹೆಸರಲ್ಲೇ ಮಾಡ್ಕೊಳಕ ನಾಯಕ ನೀಯಕ ಅಂತಾರೆ. ಅದೇ ಅಮಾಸಿ ಉಪಕಾರ ತಗೊಂಬ ಅನ್ನೋತಾರೆ. ಅದು ಯಾಕೆ ಆಗುದಿಲ್ಲ? ಆಕೆ ಮನೆಗೆ ಹೊರಕ್ಕೆ ಕಾಯಿ ತರ್ಬೇಕು, ಇಲ್ಲಿ ತರ್ಬೇಕಮ್ಮ. ಕಾಯಿ ಕೊಡ್ತಾರ ಅವ್ರು ಅಜ್ಜಾರ. ಕಾಯಿ ತರ್ತೀನಿ ನನ್ನ ಕಾಯಿ ನನಗೆ ಇಲ್ಲಿ ಯಾರು ಈಗ ಅವ್ರು ಮುಡ್ಸೋದು ಹೆಂಗ? ಯಾರಿಗೆ ಅದನ್ನ ಪ್ರಶ್ನೆ ಹೊತ್ಕೊಂಡು ಎಲ್ಲ ಜವಾಬ್ದಾರಿ ಅಥವಾ ನಿನ್ನ ಹಾಕಾರ ಅದು ನಿನಗ ಬಿಟ್ಟು ವರ್ಷದ ಕರ್ತವ್ಯ ನಿಮ್ದ ಈತ ಬರಾಗಿಲ್ಲ. ಅದನ್ನ ನಾ ಹೇಳಂಗೆ ನಾ ಹೇಳಿ ಫಸ್ಟ್ಗೆ ಹೇಳಿನಿ ಆ ಮಾತು. ಎಲ್ಲಾ ಜವಾಬ್ದಾರಿ ಇಡೀ ತಾಸ್ತನ ಕುಂತು ಅರ್ಜುನ್ ಮುಂದ ಹೇಳಿರಿ ನೀವು. ಮಾಡ್ತೀನಿ ಅಂತೀನಲ್ಲ, ನಾನ್ ನಡ್ಕೊಂತೀನಿ, ನಾ ಮಾಡ್ತೀನಿ, ನಾನು ನಡ್ಕೊಂತೀನಿ. ತಮಾಷೆಗೆ ಅವ್ರಿಗೆ ಬರೋದಾಗೋದಿಲ್ಲ. ಈಗ ಅದಕ್ಕೆ ಅಜ್ಜ ಒಪ್ಕೊಂಡ ನಾ ಎಮ್ಮೆ ಸೋಗಿ ಕಾಯಿ ಕಟ್ ಹೇಳ್ತು ಕುತ್ಕೊಂಡು ನಂದೊಂದು ಯಾವಾಗ ಅವ್ರು ವರ್ಷ ನನ್ನ ಮನೆಗೂ ಒಂದು ಮನಿಗೆ ಒಂದು ಹೊಲಕ್ಕ ತರ್ಬೇಕು, ಎರಡು ಕಾಯಿ ತರ್ಬೇಕು. ಅವ್ರ ಮನಿಗೆ ಹೊಲಕ್ಕ ತರ್ಬೇಕು. ಅಲ್ಲಿ ಸೀಮೆಂದ ಅವ್ರ ಕಾಯಿ ನಿನ್ನ ಕಾಯಿ ಕೂಡಿಸ್ಬಾರ್ದು, ಬೇರೆ ಬೇರೆ ಬರ್ಬೇಕು. ಇನ್ನು ಎರಡು ಬೇರೆ ಇರ್ಬೇಕು, ಅವ್ರು ಎರಡು ಬೇರೆ ಇರ್ಬೇಕು. ಅವನು ತಂದು ಇಲ್ಲಿ ನಿನ್ನ ಮನೆಯಾಗ ವಸ್ತಿ ಹಾಕೋಬಾರ್ದು. ಅವತ್ತಂದು ಅವತ್ತ ಹೋಗ್ಬೇಕು ಅಲ್ಲಿಗೆ. ಅಲ್ಲಿ ಐತರ ಮನೆ ಏನದ ರೈತ ಯಾವ್ದಾರ ಒಂದು ದೇವ್ರ ಗುಡಿ ಒಳಗೆ ಹಾಕ್ಬೇಕು, ಇಲ್ಲ ಯಾವ್ದಾರ ಒಂದು ಅಲ್ಲೇ ನಿಮ್ಮ ಮನೆ ಮುಂದೆ ಗಿಡ ಇದ್ರೆ ಗಿಡಕ್ಕೆ ಹಾಕ್ಬೇಕು. ಅವ್ರ ಮನೆ ಕಾಯಿ ಹೊಲದ ಕಾಯಿ ನಿನ್ನ ಮನೆ ಒಳಗೆ ಹೊರಿಸ್ಬೇಕು. ಈಗ ದರದಾಗ ಎಷ್ಟು ಆಗತ್ತೆ ಅಲ್ಲಿಂದ ಅವತ್ತು ಇಲ್ಲಿ ಅಂತೂ ಅವಶ್ಯವಾಗಿರುತ್ತೆ. ಬೇಕಾದ್ರೆ ಬಂದು ಇಲ್ಲಿ ಹಾಕಲ್ಲ. ಈ ದರಗದಾಗ ಇಟ್ಟರೆ ನಡೀತೈತಿ. ಹಾಕಿದ್ರು ಕೂಡ ಮರುದಿವ್ಸ ಹೇಳ್ಬೇಕಾವ ಇಲ್ಲಿ ಓಡಾಗಿಲ್ಲ. ಮರುದಿವ್ಸ ಊರು ಕಾಣ್ಬೇಕು. ಎಷ್ಟೊತ್ತದ ಸೀಮಿಗೆ ಹೋಗಬೇಕು. ಅವತ್ತಾಗ್ಲಿ ಎಲ್ಲ ಅವರು ಒಪ್ಪಿಗೆ ಗಟ್ಟಿ ಇದ್ರ ಮಾಡ್ಕೋರಿ. ನನ್ನ ಹೆಸರು ಕೆಡ್ಸಕ್ ಹೋಗ್ಬೋದು. ಭಾಳ ವಿಚಾರ ಮಾಡ್ರೆ ಈಗ ನಮ್ಗೆ ಉತ್ತರ ಕೊಡ್ತಾ ಇದ್ದಾರೆ. ವಿಚಾರ ಅಲ್ಲ, ಈಗಿದ ನಾವಾದ್ರೂ ಒಯ್ತೀನಿ ಕಾಯಿ ಹಾಕಿ ಮುಡ್ಸಾಕ. ಒಂದು ಲೇಟ್ ಆಗತ್ತ ಅನ್ನೋಲ್ಲ. ಇಲ್ಲ ಮರದೇಶ್ ಹೋಗ್ಬೇಕು. ನ್ಯೂಸ್ ಅಲ್ಲ ಅದು ಅಡ್ಡೆ ದಿವ್ಸ ಎಷ್ಟೊತ್ತಿದ್ರು ಮನೆಗೆ ಹೋಗ್ಬೇಕು. ನಮ್ದು ರೂಲ್ಸ್ ಹೇಳ್ರಿ. ಇದೇನೈತೆ ಅಷ್ಟೇ ಉತ್ತರ ತೊಂಬ ಹ್ಞೂ ರೀ ಅಂತ ಹೇಳ್ತೀನಿ ರೀ. ಅಲ್ಲೇ ಒಂದು ಸಮಸ್ಯೆ ಕಟ್ ಆಯ್ತು. ನೀವು ಕಡೆ ಬಂದಂದು ಹೇಳ್ರಿ. ಸತ್ಕೊಡ್ತೀನಿ. ಸರಿ ಕಟ್ ಆಚಾರ ಏನು ಮಾಡ್ರಂತೆ ಕುಂದ್ರಿ ಹೇಳಿದ್ದೆ. ಬಿಟ್ಟಿಗೆರಿಂದ ಗಂಡ ಹೆಂಡತಿ ಬಂದಾರು. ಹ್ಞೂ ರಾಜ ಬಂದಾರ ರಾಜ. ನನ್ನ ಮಗಳಿಗೆ ಆರಾಮ. ಮತ್ತೆ ಬಾ ಮಗು ಹೇಳ್ರಿ. ಆ ಮನಿ ನೀನು ಹೊಸ ಮನಿ ಆಫೀಸಿಂದ ಅಲ್ಲಿ ಹೋಗಿಲ್ಲ. ಏನು ಜಯ ಆಗೈತಿ, ಏನು ಉದ್ಧಾರ ಆಗೈತಿ ಕರೆಕ್ಟ್ ನೋಡಿಬೇಕು. ನಿಮಗ ಒಂದರ್ಲಿಂದ ಒಂದು ಅದೊಂದು ಮಗಳ ಒಂದು ಲಗ್ನ ನನ್ನ ಆಶೀರ್ವಾದ ಆಗಿತ್ತು. ಆ ಲಗ್ನ ಆಗೈತಿ. ನಿಮ್ಮ ಗಂಡ ಹೆಂಡತಿಗೆ ನಿಮ್ಮ ಮನೆ ಒಳಗೆ ಯಾರಿಗೆ ನೆಮ್ಮದಿ ಐತಿ ಇದ್ದದ್ದು ಕರೆ ಹೋಗ್ಬೋದು. ಅದಕ್ಕೆ ಈಗ ನಾ ಕೊಟ್ಟು ವಚನ ನಾ ಕೊಟ್ಟಿದ ಅಂತೇಳಿ ನಾನು ನಿಮಗೆ ಹೇಳಕತ್ತೇನೆ. ಆ ಮನೆಗೆ ನಾಲ್ಕು ಮೂಲಿ ಚೌಕಟ್ಟು ಮಾಡ್ಕೊ ಮಟ ಈ ಅವ್ರು ಒಂದು ತಪ್ಪತ್ತು ಒಂದು ಬಿಡುವುದಿಲ್ಲ. ಸಾಲ ಆಗುದಿಲ್ಲ, ಮುಂದಿನ ಕೆಲಸ ಆಗುದಿಲ್ಲ. ಅದು ಮಾಡ್ತೀರಾ? ಚೌಕಟ್ಟು ಮಾಡ್ಕೊ. ಇದು ಫಸ್ಟಕ್ಕೆ ಮಾಡಬೇಕಾಯ್ತು ಮನೆ. ಇದು ಈಕಿದು
21 ದಿವಸ ಮೂಗ್ನೇರ್ ಮಾಡು. ಮಾಡ್ತಾರೆ 21 ದಿವಸ ಮುಖನೇರು ಕಟ್ಟದ ಪದ್ಧತಿ 21 ಗಜಲಿಂಬಿ 21 ಜವಾರಿ ಮಾಡ್ಕೊಂಡು ಏನಾಗಲ್ಲ ಎಕಟ್ ಐತಿ ನಾವು ನೀವು ಮಾಡ್ತೀನಿ ಅನ್ನೋದು ಅರ್ಥ ಶಬ್ದ ಆಜು ಭಾಷಣ ಕೊಡ್ರಿ ಮಾಡ್ತಾರೆ ನಾನು ಏನು ನುಗ್ದಿರ್ತೀನಿ ಅದು ಮಾಡು ಸಿಗುದೇ ಅಲ್ಲ ಅದು ನೀನು ಬಿಟ್ಟರು ಸಿಗೋದಲ್ಲ ಅದ ಸರಿ ಕೈ ಕಟ್ಟರೆ ಇವ್ರಿಗೆ ಹಿಂದಕ್ಕೂ ನಾನು ತಪ್ಪದ ನಡಬರ್ಕ್ ಬರೋದು ಬೇಡ ಅಮಾಸಿಗೊಮ್ಮೆ ನಿಮ್ಮ ಮನೆದೇವ್ರು ಅಂತೇಳಿ ಬಂದು ನನ್ನ ದರ್ಗಾ ಆಗ್ತಾರೆ ಅಂತ ಹೇಳ್ಕೊಂತ ಬಂದೆ. ಹೌದಲ್ಲಮ್ಮ ಅವ್ರು ಏನಾದ್ರೆ ನಡೆಸಿಲ್ಲಪ್ಪ. ಈಗ ಸಂಘಕ್ಕೆ ಬಂದಾಗ ಎಲ್ಕೊಟ್ರು ಬಂದು ಇದು ಕೇಳ್ತಾರ ಹೋಗ್ತಾರ. ಮತ್ತ ನಾ ಎಲ್ಲಿ ಇರ್ತೀನೋ ಅವ್ರು ಎಲ್ಲಿ ಇರ್ತಾರ. ನಾ ಅಷ್ಟು ಸರಳಾಗಿ ದುರುದೇವ್ರು ಅಲ್ಲ. ಯಾವ್ದು ನೋಡ್ಕೊಂತೀವಿ ನಾವು ಬರ್ತೀವಿ ಬರಂಗ್ ದಾರಿ ಕೊಡು ಬರ್ತೀವಿ. ನೋಡ್ರಿ ವಚನ ಭಾಳ ನಡೆಸ್ಬೇಕು. ಇಬ್ರು ಗಂಡ ಐತಿ ಯಾಕೆ ಬಂದಿರ್ತೀರ ಚಪ್ಪಿ ಸುಳಿತೀರಿ ನೀವು ಅದಕ್ಕಿತ್ತು ಹೇಳ್ರಿ. ಯಮನೂರ ಒಬ್ಬ ಹೊಸ್ತಾಗಿ ಕುಂದ ಬೈಕಿ ಮಗಳ ಲಗ್ನ ಮಾಡ್ಯಾನಂತ ನೋಡ್ರಿ ಅದು ಸಾಲ ಪೆಂಡಿಂಗ್ ಕುಂತಾರ. ಮತ್ತೊಬ್ಬಕಿ ಮಗಳದ ಲಗ್ನ ಅವರು ಫಿಕ್ಸ್ ಮಾಡ್ಯಾರ. ಈಗ ಹೆಬ್ಬಳ್ಳಿ ಆತ ರೊಕ್ಕ ಕೊಟ್ಟು ಕಳಿಸ್ಬೇಕು ಅವನು ಮಗಳ ಲಗ್ನ. ಹೌದಾ ನೀನೇ ಅದೇ ಪ್ರಶ್ನೆ. ಹೌದು ಮುಂದೆ ಹೇಳ್ತಾರೆ ತಗೋ ಅದ್ರ ಬಗ್ಗೆ ಸಂಬಂಧ ಹೇಳಿದ ಹತ್ತಾನ ಅವನು